ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಿಜೆಪಿ ಅವ್ರದ್ದು ಯಾವಾಗಲೂ ಒಂದೇ ಜಪ. ಅವರೇನು ಹೇಳ್ತಾರೆ ಅಂದರೆ, ಕಾಂಗ್ರೆಸ್ನವರು 50-60 ವರ್ಷದಲ್ಲಿ ಏನು ಸಾಧನೆ ಮಾಡಿಲ್ಲ ಅದನ್ನ ನಾವು ಕಳೆದ 7 ವರ್ಷದಲ್ಲಿ ಮೋದಿ ಸರ್ಕಾರ ಸಾಧನೆ ಮಾಡಿ ತೋರಿಸಿದೆ. ಬಹುಶಃ ಇವತ್ತು ನಾನು ಆ ಮಾತಿಗೆ ಒಪ್ಪಬೇಕಾಗುತ್ತೆ. ಹಿಂದೆ ನಾವು ಏನೇನು ದಾಖಲೆಗಳನ್ನು ನಾವು ಮಾಡಿಲ್ಲ, ಐತಿಹಾಸಿಕ ದಾಖಲೆಗಳನ್ನು ನಾವು ಮಾಡಿಲ್ಲ, ಅವೆಲ್ಲ ಕೆಲಸಗಳು ಇವತ್ತು ಬಿಜೆಪಿ ಸರ್ಕಾರ ಮಾಡಿದೆ. ನಾವು ಅಧಿಕಾರದಲ್ಲಿದ್ದಾಗ ಯಾವತ್ತು ಇಷ್ಟೊಂದು ನಿರುದ್ಯೋಗ ಇರಲಿಲ್ಲ. ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಸಿನ್ಸ್ ಇಂಡಿಪೆಂಡೆನ್ಸ್ ಬಿಜೆಪಿ ಸರ್ಕಾರದಿಂದ. ಲೋಯೆಸ್ಟ್ ಎಕನಾಮಿಕ್ ಗ್ರೋತ್ -23% ಬಿಜೆಪಿ ಸರ್ಕಾರದಲ್ಲಾಗಿದೆ. ಕೃಷ್ಣ ಅವರು ಹೇಳಿದಾಗೆ ಯಾವತ್ತೂ ಕೂಡ ಇಷ್ಟು ಜನ ಬಡತನ ರೇಖೆಗಿಂತ ಕೆಳಗಿರಲಿಲ್ಲ, ಅದು ಇವ್ರ ದಾಖಲೆ. ನಾವು ಯಾವತ್ತೂ ಕೂಡ ರೈತರು ತಿಂಗಳಾನ್ಗಟ್ಟಲೆ ಡೆಲ್ಲಿ ಹೊರಗಡೆ ಇರ್ಬೋದು ಪ್ರತಿಭಟನೆ ಮಾಡಿರಲಿಲ್ಲ, ಅದು ಇವ್ರ ದಾಖಲೆ ಆಗಿದೆ. GST ಇರ್ಬೋದು, ಈ ಬ್ಯಾಡ್ ಇಂಪ್ಲಿಮೆಂಟೇಷನ್ ಆಫ್ GST ಇರ್ಬೋದು, ಡಿಮಾನಿಟೈಸೇಷನ್ ಇರ್ಬೋದು, ಇವೆಲ್ಲನೂ ಕೂಡ ಇವರು ಮೋದಿ ಮಾಸ್ಟರ್ ಸ್ಟ್ರೋಕ್ಗಳು ಅಂತ ಏನು ಹೇಳ್ತಾರೆ, ಅದರಿಂದ ಏನೇನು ಕಷ್ಟ ಅನುಭವಿಸ್ತಾ ಇದ್ದಾರೆ ಜನರಿಗೆ ಗೊತ್ತಾಗಿದೆ. ಇಂಥ ಕಷ್ಟ ಯಾವತ್ತೂ ಕಾಂಗ್ರೆಸ್ನವರು ಸಾರ್ವಜನಿಕರಿಗೆ ಕೊಟ್ಟಿಲ್ಲ. ಇನ್ನೊಂದು ವಿಶ್ವ ದಾಖಲೆ ಇವತ್ತೇನು ಬರೆದಿದ್ದಾರೆ ಅಂದ್ರೆ, ಪೆಟ್ರೋಲ್ ದರ ಇವತ್ತು 100ಕ್ಕೆ ಮುಟ್ಟಿದೆ. ಬಿಜೆಪಿ ಸರ್ಕಾರ ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ UPA 2 ಆದ್ಮೇಲೆ ಮೇ 26, 2014 ಅವಾಗ ರಾಜಧಾನಿದಲ್ಲಿ ಪೆಟ್ರೋಲ್ ದರ ಏನಿತ್ತು 71.41, ಮತ್ತೆ ಡೀಸೆಲ್ ದರ 56.71 ಪ್ರತಿ ಲೀಟರ್ಗೆ ಡೀಸೆಲ್. ಇವರ ಅವಧಿನಲ್ಲಿ ಪೆಟ್ರೋಲ್ ಹ್ಯಾಸ್ ಇನ್ಕ್ರೀಸ್ಡ್ ಬೈ 26% and diesel has increased by 42%. This despite crude oil, ಅಂದ್ರೆ ಕಚ್ಚಾ ತೈಲ ಬೆಲೆ ಅವಾಗ $130 ಇದ್ದಾಗ ಪ್ರತಿ ಬ್ಯಾರೆಲ್ಲು, ಅವಾಗ 71 ಇತ್ತು. ಈಗ ಯಾವಾಗ $55-60 ಇದೆ ಪ್ರತಿ ಬ್ಯಾರೆಲಿಗೆ, ಈಗ ಸೆಂಚುರಿ ಹೊಡಿತಾ ಇದ್ದೀವಿ. ಇದ್ರ ಮರ್ಮ ಇನ್ನ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಪೆಟ್ರೋಲ್ ರಿಟೇಲ್ ಪ್ರೈಸ್ ಮೇಲೆ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ಎಲ್ಲಾನು ಸೇರಿದ್ರೆ 45% ದಾಟಿರಲಿಲ್ಲ. ಮೋದಿ ಸರ್ಕಾರದಲ್ಲಿ ಇದು 67-69% ದಾಟ್ತಾ ಇದೆ. ಈಗ ಪ್ರಶ್ನೆ ಇರೋದು ಬರೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಅಷ್ಟೇ ಅಲ್ಲ, ಆ ಏರಿಕೆಯಿಂದ ಒಂದು ಚೇನ್ ರಿಯಾಕ್ಷನ್ ಎಫೆಕ್ಟ್ ಆಗ್ತಾ ಇದೆ ಬಿಸ್ನೆಸ್ಗಳ ಮೇಲೆ. ಎಲ್ಲ ವ್ಯಾಪಾರಗಳಲ್ಲೂ ಕೂಡ ಇದು ಎಫೆಕ್ಟ್ ಆಗ್ತಾ ಇದೆ. ಪ್ರತಿಯೊಂದು ಸೆಕ್ಟರ್ ಇವತ್ತು ಇವರ ನೀತಿಗಳಿಂದ, ಈ ದರ ಏರಿಕೆಯಿಂದ ದೇ ಆರ್ ಸಫರಿಂಗ್. ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಇರ್ಬೋದು, ಆಟೋಮೊಬೈಲ್ ಸೆಕ್ಟರ್ ಇರ್ಬೋದು, ರಿಟೇಲು, ಟೆಕ್ಸ್ಟೈಲು, ಫಾರ್ಮಿಂಗು, ಅಗ್ರಿಕಲ್ಚರ್ ಸೆಕ್ಟರ್, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲರಿಗೂ ಇವತ್ತು ಕಷ್ಟ ಆಗಿದೆ. ಎಲ್ಲರೂ ನಷ್ಟ ಅನುಭವಿಸ್ತಾ ಇದ್ದಾರೆ ಇವತ್ತು. ಉದಾಹರಣೆಗೆ, ಯಾವಾಗ ನಾವು ಡೀಸೆಲ್ ದರ ಜಾಸ್ತಿ ಮಾಡ್ತೀವಿ, ಅದು ನೇರ ಪರಿಣಾಮ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಮೇಲೆ ಬೀಳುತ್ತೆ. ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಅಂದ್ರೆ ಬರೇ ನಾವು ಸಾರ್ವಜನಿಕರ ಸಾರಿಗೆ ಅಷ್ಟೇ ಅಲ್ಲ, ನಾಟ್ ಓನ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಎಸೆನ್ಷಿಯಲ್ ಕಮಾಡಿಟೀಸ್ ಅಂದ್ರೆ ಅಗತ್ಯ ಸರಕುಗಳಂತ ನಾವೇನು ಹೇಳ್ತೀವಿ, ಅದ್ರ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀಳ್ತದೆ. ಅದ್ರ ಮೇಲೆ ಪರಿಣಾಮ ಬಿದ್ದಾಗ ಅದರ ಹೊರೆ ಇವತ್ತು ಶ್ರೀಸಾಮಾನ್ಯ ಹೊರಬೇಕಾಗ್ತಾ ಇದೆ. ಇವತ್ತು ಈಗಾಗಲೇ ಈ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳು ಏನಿದೆ, ಡಿಮಾನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಅವರ ಆರ್ಥಿಕ ನೀತಿಗಳಿರ್ಬೋದು, ಮತ್ತೆ ಈ ಕೋವಿಡ್ ನಿಯಂತ್ರಣದಲ್ಲಿ ಅಥವಾ ಕೋವಿಡ್ ನಿಭಾಯಿಸುವುದರಲ್ಲಿ ಅವರ ಸಂಪೂರ್ಣ ವೈಖರಿ ಇರ್ಬೋದು, ಕಂಪ್ಲೀಟ್ ಫೇಲಿಯರ್ ಏನಿದೆ, ಅದರಿಂದ ಈಗಾಗಲೇ ನಿರುದ್ಯೋಗ ಹೆಚ್ಚಿದೆ. ಯಾರ ಬಳಿ ಉದ್ಯೋಗ ಇದೆ ಅವರಿಗೆ ಸಂಬಳ ಕಮ್ಮಿ ಆಗಿದೆ, ಆದಾಯ ಕಮ್ಮಿ ಆಗಿದೆ. ಮತ್ತೆ ಬಹಳಷ್ಟು ಜನ ನಾನು ಹೇಳಿದಂಗೆ ಬಡತನದ ರೇಖೆಗಳ ಕೆಳಗಡೆ ಹೋಗ್ಬಿಟ್ಟಿದೆ. ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ? ಇದು
ಗವರ್ಮೆಂಟ್ ಅವರು ಮಿಡಲ್ ಕ್ಲಾಸ್ ಇರ್ಬೋದು, ವರ್ಕಿಂಗ್ ಕ್ಲಾಸ್ ಇರ್ಬೋದು, ಅಥವಾ ಲೋವರ್ ಇನ್ಕಮ್ ಗ್ರೂಪ್ ಬಗ್ಗೆ ಯಾವತ್ತನ ಯೋಚನೆ ಮಾಡಿದ್ಯಾ? ಇದು ದರ ಏರಿಕೆಯಿಂದ ಯಾವ ರೀತಿ ಇವ್ರ ಮೇಲೆ ಪರಿಣಾಮ ಬೀಳುತ್ತೆ, ಯಾವ ರೀತಿಯನ್ನ ನಾವು ಆರ್ಥಿಕ ಚಟುವಟಿಕೆಗಳನ್ನ ನಡೆಸಬಹುದು ಅಂತ ಯಾವತ್ತನ ಯೋಚನೆ ಮಾಡಿದ್ಯಾ? ಉದಾಹರಣೆಗೆ ಈ ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಲ್ಲಿ ಈಗಾಗಲೇ ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಇರ್ಬೋದು, ಮತ್ತೆ ಫ್ರೇಟ್ ಕಾರಿಡಾರ್ ಓನರ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ ಅವರು ಇರ್ಬೋದು, ಅವರು 10ರಿಂದ 15% ಫ್ರೇಟ್ ಕಾಸ್ಟ್ಗಳನ್ನ, ಅಂದ್ರೆ ಇದು ಸರಕುಗಳನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಅವರು 10ರಿಂದ 15% ಜಾಸ್ತಿ ಕೊಡಿ ನಮಗೆ ಅಂತ ಆಗಾಗಲೇ ಕೇಳ್ತಾ ಇದ್ದಾರೆ. ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಅಸೋಸಿಯೇಷನ್ ಅವರು ಹೇಳ್ತಾರೆ, ನೀವು ಯಾವಾಗ ಡೀಸೆಲ್ ಪ್ರೈಸ್ ₹1 ಜಾಸ್ತಿ ಮಾಡ್ತೀರಾ ಸರ್ಕಾರದವರು, ಅವಾಗ ನಾವು ಅನಿವಾರ್ಯ ಕಾರಣದಿಂದ ಆ ಪದಾರ್ಥಗಳೇನಿದೆ, ಆ ಗುಡ್ಸ್ ಏನಿದೆ, ಅದನ್ನ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನಾವು ಆ ದರವನ್ನ ನಾವು ವರ್ತಕರಿಗೆ ಕೊಡ್ತೀವಿ, ಟ್ರೇಡರ್ಸ್ಗೆ ಕೊಡಬೇಕಾಗುತ್ತೆ. ಟ್ರೇಡರ್ಸ್ ಏನ್ ಮಾಡ್ತಾರೆ, ಅದು ಇವೆಂಚುಲಿ ಕನ್ಸ್ಯೂಮರ್ಸ್ ಕೊಡ್ತಾರೆ. ಕನ್ಸ್ಯೂಮರ್ಸ್ ಅಂದ್ರೆ ಯಾರು? ಶ್ರೀಸಾಮಾನ್ಯ ಜನರು, ದುಡಿಯೋ ವರ್ಗ. ನಮ್ಮ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ APMC ಕಮಿಟಿದವ್ರು ಹೇಳ್ತಾರೆ, ಲಾರಿ ಯಾರ್ಡ್ಗಳಲ್ಲಿ ಈಗಾಗಲೇ ಜಗಳಗಳು ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಟ್ರಿಪ್ಪಿಗೆ, ಅಂದ್ರೆ ಈಗ ನಮ್ಮ ಧಾನ್ಯಗಳು ಬರುತ್ತಲ್ವಾ, ಫುಡ್ ಗ್ರೇನ್ಸ್ ಬರುತ್ತೆ, ರೈತರಿಂದ APMC ಯಾರ್ಡಿಗೆ ಹೋಗುತ್ತೆ, ರೈತರ ಹೊಲದಿಂದ APMC ಯಾರ್ಡು, APMC ಯಾರ್ಡಿಂದ ಹೋಲ್ಸೇಲ್ ಮಾರ್ಕೆಟ್, ಹೋಲ್ಸೇಲ್ ಮಾರ್ಕೆಟ್ ಇಂದ ರಿಟೇಲ್ ಮಾರ್ಕೆಟ್, ರಿಟೇಲ್ ಮಾರ್ಕೆಟ್ ಇಂದ ನಮ್ಮ ಮನೆಗಳಿಗೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ಆಗ್ಲೇ ಟ್ರಾನ್ಸ್ಪೋರ್ಟರ್ಸ್ ಅವರು ರೈತರ ಜೊತೆ ಗಲಾಟೆ ಮಾಡ್ತಾ ಇದ್ದಾರೆ, APMC ಅವ್ರ ಜೊತೆ ಗಲಾಟೆ ಮಾಡ್ತಾ ಇದ್ದಾರೆ. ಪರ್ ಕ್ವಿಂಟಲ್ ಧಾನ್ಯಗಳನ್ನ ನೀವು ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ₹50 ಪ್ರತಿ ಟ್ರಿಪ್ ಜಾಸ್ತಿ ಮಾಡಿ ಅಂತ ಇದ್ದಾರೆ. ಹೋದ ವಾರ ಅವರು ನಿಗೋಷಿಯೇಟ್ ಮಾಡಿಬಿಟ್ಟು ₹50ನ ಈಗ ₹20 ಮಾಡಿದ್ದಾರೆ. ₹20 ಮಾಡಿದಾಗ ಏನಾಗಿದೆ ಅಂದ್ರೆ ಪ್ರತಿ ಕೆಜಿಗೆ 20ರಿಂದ 25 ಪೈಸೆ ಜಾಸ್ತಿ ಆಗ್ತಾ ಇದೆ. ಎಲ್ಲಿ? ಹೋಲ್ಸೇಲ್ ಮಾರ್ಕೆಟಿಗೆ ಬರಲಿಕ್ಕೆ. ಹೋಲ್ಸೇಲ್ ಮಾರ್ಕೆಟ್ ಇಂದ ಬಂದಾಗ ನೀವು ರಿಟೇಲ್ ಅಂದ್ರೆ ಕಮರ್ಷಿಯಲ್ ಮಾರ್ಕೆಟ್ಸ್ ಬಂದಾಗ ಅದು 10-15 ಪಟ್ಟು ಜಾಸ್ತಿ ಆಗುತ್ತೆ. ಅವರಿಗೆ ಪ್ಯಾಕಿಂಗ್ ಬೇಕು, ಬ್ರ್ಯಾಂಡಿಂಗ್ ಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಸೊ ಪ್ರತಿ ಕೆಜಿಗೆ ಏನಿಲ್ಲ ಅಂದ್ರೂ ₹8-10 ಜಾಸ್ತಿ ಆಗುತ್ತೆ, ಡಿಪೆಂಡಿಂಗ್ ಆನ್ ದ ಫುಡ್ ಗ್ರೇನ್ ಇರ್ಬೋದು ಅಥವಾ ಆಯಿಲ್, ವೆಜಿಟೇಬಲ್ ಆಯಿಲ್ ಇರ್ಬೋದು. ಸೊ ಇದನ್ನ ಯೋಚನೆ ಮಾಡ್ತಾ ಇದೆಯಲ್ಲ ಸರ್ಕಾರ. ಮಿನಿಸ್ಟ್ರಿ ಆಫ್ ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಒಂದು ಮಂತ್ರಾಲಯ ಇದೆ ಗವರ್ಮೆಂಟ್ ಆಫ್ ಇಂಡಿಯಾನಲ್ಲಿ. ಅವರು ಅವಾಗ 3 ತಿಂಗಳು 4 ತಿಂಗಳಿಗೊಮ್ಮೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ರಿಲೀಸ್ ಮಾಡ್ತಾರೆ ಡೇಟಾ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಪ್ಪಾ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ಇರುವಂತಹ ಪ್ರತಿಯೊಂದು ಹೌಸ್ ಹೋಲ್ಡ್ ಅಂದ್ರೆ ಕುಟುಂಬಗಳು ದಿನನಿತ್ಯ ಬಳಸುವಂತ ಅಗತ್ಯ ಪದಾರ್ಥಗಳಿಗೆ ಎಷ್ಟು ಖರ್ಚು ಮಾಡುತ್ತೆ ಅಂತ ಇದು ಪ್ರೈಸ್ ಇಂಡೆಕ್ಸ್ ಹೇಳುತ್ತದೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಇದು ಕೇಂದ್ರ ಸರ್ಕಾರದ ಒಂದು ಮಾಹಿತಿ ಇದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಹೆಚ್ಚುತ್ತಾ ಇರೋದ್ರಿಂದ ದಿನನಿತ್ಯ ಬಳಸುವಂತ ಅಗತ್ಯ ವಸ್ತುಗಳು 5.3% ಈ ವರ್ಷ ಜಾಸ್ತಿ ಆಗಿದೆ. ದಟ್ ಈಸ್ ಫ್ರಮ್ 2021, ಹಾರ್ಡ್ಲಿ 6 months. Households paid higher prices in key categories such as food, fuel, healthcare, transport and communication. ಅದು ಹೊರತುಪಡಿಸಿ ಧಾನ್ಯಗಳಿಗೆ, ಪಲ್ಸಸ್ಗಳಿಗೆ ಈ ದರ ಹೆಚ್ಚಿಗೆ ಬಿಸಿ ಎಷ್ಟು ಬಿಟ್ಟಿದೆ ಅಂದ್ರೆ 12.54%, 12.54% ಜಾಸ್ತಿ ಆಗಿದೆ. ಅಡುಗೆ ಎಣ್ಣೆ 25.91% ಜಾಸ್ತಿ ಆಗಿದೆ. ಅವರು ಒಂದು ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ ಪೌಷ್ಟಿಕ ಆಹಾರಗಳಂತ, ಪ್ರೋಟೀನ್ ಐಟಮ್ಸ್ ಅಂತ. ಅದರಲ್ಲಿ ಮೊಟ್ಟೆ ಮತ್ತೆ ಮಾಂಸ ಇನ್ಕ್ರೀಸ್ ಎಷ್ಟಾಗಿರೋದು 11.14%, ಮೀನು 16.68%. ಈ ಡೇಟಾ ಕಾಂಗ್ರೆಸ್ ಪಾರ್ಟಿ ಕೊಡ್ತಾ ಇಲ್ಲ, ಈ ಡೇಟಾ ರಾಹುಲ್ ಗಾಂಧಿ ಅವ್ರದಲ್ಲ, ಈ ಡೇಟಾ
ಕೇಂದ್ರ ಸರ್ಕಾರದ್ದು. ಅವ್ರು ಹೇಳ್ತಾ ಇರೋದು ತರಕಾರಿ ಬೆಲೆ ಜಾಸ್ತಿ ಆಗಿದೆ, ಕುಕಿಂಗ್ ಆಯಿಲ್ ಬೆಲೆ ಜಾಸ್ತಿ ಆಗಿದೆ, ಮೊಟ್ಟೆ ಬೆಲೆ ಜಾಸ್ತಿ ಆಗಿದೆ, ಮಾಂಸ ಬೆಲೆ ಜಾಸ್ತಿ ಆಗಿದೆ, ಕಾರಣ ಪೆಟ್ರೋಲ್ ಡೀಸೆಲ್ದು ಹೈಕ್ ಆಗಿದೆ ಅಂದ್ಬಿಟ್ಟು. ಈಗ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಇಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಎಂಪ್ಲಾಯಿಂಗ್ ಸೆಕ್ಟರ್ಸ್ ಇನ್ ದ ಕಂಟ್ರಿ. ಟೂ ವೀಲರ್ ಮಾರ್ಕೆಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ ಇದೆ ನಮ್ದು ವಿಶ್ವದಲ್ಲೇ. ವೆಹಿಕಲ್ ಸೇಲ್ಸ್ ಸಿನ್ಸ್ ಜಾನ್ವರಿ ಹ್ಯಾಸ್ ಡ್ರಾಪ್ಡ್ ಅಂತ ಕೇಂದ್ರ ಸರ್ಕಾರದ ಒಂದು ಮಾಹಿತಿ ಹೇಳ್ತಾರೆ CII ಅವ್ರ ಥ್ರೂ. ಮತ್ತೆ ಹೀಗೆ ನಾವು ಈ ಡಿಮಾಂಡ್ ಕಾಂಟ್ರಾಕ್ಷನ್ ನೋಡಿದ್ರೆ ಉದ್ಯೋಗಗಳು ಕಳ್ಕೋಬೇಕಾಗುತ್ತೆ ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ. ಯಾಕಂದ್ರೆ ಆಟೋಮೇಟಿವ್ ಇಂಡಸ್ಟ್ರಿ ಅಂದ್ರೆ ಬರೀ ದೊಡ್ಡ ದೊಡ್ಡ ಕಂಪನಿಗಳು ಅಷ್ಟೇ ಅಲ್ಲ, ಟೊಯೋಟಾ ಇರ್ಬೋದು, ಫೋರ್ಡ್ ಇರ್ಬೋದು, ಅಥವಾ ಬಜಾಜ್ ಇರ್ಬೋದು, ಅಷ್ಟೇ ಅಲ್ಲ, ಅವರಿಗೆ ಸಪ್ಲೈ ಮಾಡ್ತಾರೆ ನೋಡಿ. SMEs, MSMEs ಯಾರು ಇರ್ತಾರೆ, ಅವ್ರೇನು ಸಣ್ಣ ಪುಟ್ಟ ಮೆಕ್ಯಾನಿಕಲ್ ಪಾರ್ಟ್ಸ್, ಬೇರೆ ಬೇರೆ ಚಿಕ್ಕ ಚಿಕ್ಕದ ಪಾರ್ಟ್ಸ್ಗಳು ಕೊಡ್ತಾರೆ, ಅವರು ಸಫರ್ ಆಗ್ತಾರೆ, ಉದ್ಯೋಗ ನಷ್ಟ ಆಗುತ್ತೆ, ಮತ್ತೆ ಅವೆಲ್ಲನೂ ಮುಚ್ಚಿ ಹೋಗೋ ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತ ಕೇಂದ್ರ ಸರ್ಕಾರದ ಮಾಹಿತಿ. ಆಯಿಲ್ ಮಿನಿಸ್ಟ್ರಿನಲ್ಲಿ ಒಂದು ಸೆಲ್ ಇದೆ ಕೇಂದ್ರ ಸರ್ಕಾರದಲ್ಲಿ. ಇಟ್ ಈಸ್ ಕಾಲ್ಡ್ ಪೆಟ್ರೋಲಿಯಂ ಪ್ಲಾನಿಂಗ್ ಅಂಡ್ ಅನಾಲಿಸಿಸ್ ಸೆಲ್. ಇದನ್ನು ಕೇಂದ್ರ ಸರ್ಕಾರದ ಒಂದು ಒಫಿಷಿಯಲ್ ಸೆಲ್. ಇಟ್ ಈಸ್ ಇನ್ ದ ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ. ಅವ್ರೇನ್ ಹೇಳ್ತಾರೆ, ಫ್ಯೂಯಲ್ ಕನ್ಸಂಪ್ಷನ್, ಪೆಟ್ರೋಲ್ ಅಂಡ್ ಡೀಸೆಲ್ ಫೆಲ್ ಬೈ 4.9%. ಅಂದ್ರೆ ಫ್ಯೂಯಲ್ ಕನ್ಸಂಪ್ಷನ್ ಕಳೆದ ವರ್ಷದಿಂದ ಇಟ್ಕೊಂಡು ಈವರೆಗೂ ಕ್ಲೋಸ್ ಟು 5% ಕಮ್ಮಿ ಆಗಿದೆ. ಡಿಮಾಂಡ್ ಪ್ರತಿ ತಿಂಗಳು ಲಾಸ್ಟ್ 4 months ಇಂದ 4.6% ಕಮ್ಮಿ ಆಗ್ತಾ ಇದೆ. ಮತ್ತೆ ಇದನ್ನ ನಾವು ಎಕನಾಮಿಕ್ ರಿವೈವಲ್ ಅಂತ ಹೇಳ್ಬೋದಾ, ನಾವು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತಾ ಇದೆ ಅಂತ ಹೇಳ್ಬೋದಾ ನಾವು? ಮತ್ತೆ ಇವೆಲ್ಲ ದಾಖಲೆಗಳು ಇದ್ರೂ ಕೂಡ ಯಾರಿಗೋಸ್ಕರ ಇವತ್ತು ದರ ಜಾಸ್ತಿ ಮಾಡ್ತಾ ಇದ್ದಾರೆ? ನೀವು ಹೇಳ್ದಂಗೆ ಇಟ್ ಈಸ್ ಓನ್ಲಿ ಟು ಬೆನಿಫಿಟ್ OMCs, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಆಮೇಲೆ ಕೆಲವು ಇಂಡಿವಿಜುವಲ್ಸ್ ಯಾರಿದ್ದಾರೆ. ಏನಾಗ್ತಾ ಇದೆ, ಈ ಮೋದಿ ಸರ್ಕಾರದಲ್ಲಿ ಶ್ರೀಮಂತರು ಅತಿ ಶ್ರೀಮಂತರು ಆಗ್ತಾ ಇದ್ದಾರೆ, ಬಡವರು ಸಾಯ್ತಾ ಇದ್ದಾರೆ. ಇನ್ನ ಒಂದು ಸರ್ವೆ ಇದೆ, ಆ ಸರ್ವೆನಲ್ಲಿ ಏನ್ ಹೇಳ್ತಾರೆ ಅಂದ್ರೆ 51% Indians are cutting on their expenses, on their other expenses to manage their spending on fuel prices. ಅಂದ್ರೆ ಪೆಟ್ರೋಲು ಡೀಸೆಲ್ ಹಾಕೊಳ್ಳಿಕ್ಕೆ 51% ನಾಗರಿಕರು ಬೇರೆ ಕಡೆ ಖರ್ಚು ಮಾಡಬೇಕಾಗಿರುವಂತಹ ದುಡ್ಡು, ಅದು ಎಜುಕೇಶನ್ ಇರ್ಬೋದು, ಎಸೆನ್ಷಿಯಲ್ ಗುಡ್ಸ್ ಇರ್ಬೋದು, ರೆಂಟಿಗೆ ಇರ್ಬೋದು, ಬೇರೆ ಏನಾದ್ರೂ ಇರ್ಬೋದು, ಅದನ್ನ ಕಟ್ ಮಾಡಿ ಇದು ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊತಾ ಇದ್ದಾರೆ ಅಂತ. ಇನ್ನ ಒಂದು ಅದೇ ಸರ್ವೆನಲ್ಲಿ ಇನ್ನೊಂದು ಏನ್ ಹೇಳ್ತಾರೆ, 14% ಅವರು ಏನು ಉಳಿತಾಯ ಮಾಡಿದ್ರಲ್ಲ ಮಧ್ಯಮ ವರ್ಗದವರು ಅಥವಾ ಲೋವರ್ ಇನ್ಕಮ್ ಗ್ರೂಪ್, ಏನು ಅವರು ಸಣ್ಣ ಪುಟ್ಟ ಸೇವಿಂಗ್ ಇದೆ, ಅದನ್ನ ತೆಗೆದ್ಬಿಟ್ಟು ಇವತ್ತು ಪೆಟ್ರೋಲ್ ಮತ್ತೆ ಡೀಸೆಲ್ ಹಾಕಿಸ್ಕೊತಾ ಇದ್ದಾರೆ. ಇಂಥ ಇದು ಖಾಸಗಿ ಸಮಸ್ಯೆಗಳಾದ್ರೆ ಸರ್ಕಾರದಲ್ಲಿ ಈಗಾಗಲೇ BMTCದವರು ಅರ್ಜಿ ಕೊಟ್ಟಿದ್ದಾರೆ, ನಾವು ದರ ಜಾಸ್ತಿ ಮಾಡಬೇಕಾಗುತ್ತೆ. KSRTCದವ್ರು ದರ ಕೊಟ್ಟಿದ್ದಾರೆ, ನಾವು ಲಾಸ್ ನಲ್ಲಿ ಇದೀವಿ, ನಮ್ಗೆ ಇದ್ರ ಮಾಡ್ಲಿಕ್ಕೆ ಆಗಲ್ಲ, ಸೊ ಆದ್ರಿಂದ ನಾವು ಏನು ಪ್ಯಾಸೆಂಜರ್ ಫೀಸ್ ಹೈಕ್ ಮಾಡಬೇಕಾಗುತ್ತೆ. ಫರ್ಟಿಲೈಸರ್ ಪ್ರೈಸಸ್ ಜಾಸ್ತಿ ಆಗಿದೆ, ರೈತರು ಕಂಗಾಲಾಗಿದ್ದಾರೆ, ವರ್ಕಿಂಗ್ ಕ್ಲಾಸ್ ಮಧ್ಯಮ ವರ್ಗದವರು ಸಾಯ್ತಾ ಇದ್ದಾರೆ, ಬಡವರಂತೂ ಕಂಪ್ಲೀಟ್ಲಿ ಇನ್ವಿಸಿಬಲ್ ಆಗ್ಬಿಟ್ಟಿದ್ದಾರೆ ಈ ಸರ್ಕಾರಕ್ಕೆ. ನನ್ನ ಆಗ್ರಹ ಏನಂದ್ರೆ, ಈ ಸರ್ಕಾರದಲ್ಲಿ ಮೇಲೆ ಬಿಜೆಪಿ ಸರ್ಕಾರ, ಕೆಳಗಡೆ ಬಿಜೆಪಿ ಸರ್ಕಾರ, 25 MPಗಳು, 1 ಫೈನಾನ್ಸ್ ಮಿನಿಸ್ಟರ್ ಮೋದಿ ಹತ್ರ ಹೋಗಿ ದಯವಿಟ್ಟು ಶ್ರೀಸಾಮಾನ್ಯರಿಗೆ ಮತ್ತೆ ಕನ್ನಡಿಗರಿಗೆ ಆಗ್ತಾ ಇರೋ ಮೋಸವನ್ನ ನಿಲ್ಲಿಸಬೇಕು. ಎಷ್ಟು ದಿನ ಎಷ್ಟು ಸರಿ, ಬಹಳಷ್ಟು ಸರಿ ನಮ್ಮ ಶಾಸಕರು, ಬಿಜೆಪಿ ಶಾಸಕರು, MPಗಳು CM ಬದಲಾವಣೆಗೆ ಹೋಗ್ತಾರೆ. ದಯವಿಟ್ಟು ಕನ್ನಡಿಗರ ಹಿತಾಸಕ್ತಿ ಕಾಪಾಡ್ಲಿಕ್ಕೆ ಒಂದ್ಸರಿ ಹೋಗ್ರಿ ಮಾರಾಯ. ನಿಮ್ಗೆ ಮಾತಾಡೋ ತಾಕತ್ತಿಲ್ಲ ಅಂದ್ರೆ ನಮ್ಗೆಲ್ಲರಿಗೂ ಕರ್ಕೊಂಡು ಹೋಗ್ರಿ.
ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, DK ಸಾಹೇಬರು ಬರ್ತಾರೆ, ಎಲ್ಲಾ ಕಾಂಗ್ರೆಸ್ ಪಕ್ಷದವ್ರು ಬರ್ತಾರೆ ನಿಮ್ ಜೊತೆ. ನಿಮ್ಗೂ ಅಲ್ಲಿ ಮಾತಾಡೋದು ತಾಕತ್ತಿಲ್ಲ ಅಂದ್ರೆ, ಧೈರ್ಯ ಇಲ್ಲ ಅಂದ್ರೆ ದಯವಿಟ್ಟು ನಮ್ ಕರ್ಕೊಂಡು ಹೋಗ್ರಿ, ನಾವು ಮಾತಾಡ್ತೀವಿ. ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಯಾವಾಗ್ಲೂ ನಾವು ಸಿದ್ಧರಿದ್ದೇವೆ. ಕೃಷ್ಣಾಜಿ ಅವರು ಹೇಳಿದಂಗೆ ದಯವಿಟ್ಟು ಈ ಟ್ಯಾಕ್ಸ್ ಟೆರರಿಸಂ ಏನಿದೆ ಅದನ್ನ ನಿಲ್ಲಿಸಬೇಕು. ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಗೆ ತಾವೆಲ್ಲರೂ ನಿಲ್ಲಬೇಕು ಅಂತ ನಾನು ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೀನಿ.